ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಯುದ್ಧ ಅನ್ನುವಂಥ ಒಂದು ಪಾಠವನ್ನು ಇಂದು ಅಧ್ಯಯನವನ್ನು ಮಾಡೋಣ. ಸಾರಾ ಅಬೂಬಕರ್ ಅವರು ಬರೆದಿರುವಂತಹ ಯುದ್ಧ ಅನ್ನುವಂತಹ ಪಾಠ. ಇದೊಂದು ಸಣ್ಣ ಕತೆ. ಇಂದಿನ ಈ ಸಣ್ಣ ಕಥೆಯನ್ನು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಸಣ್ಣ ಕಥೆ ಅಂತಂದ್ರೇನು ಅನ್ನೋದನ್ನು ತಿಳ್ಕೊಂಡು ಸಾರಾ ಅಬೂಬಕರ್ ಅವರ ಪರಿಚಯವನ್ನು ಮಾಡಿಕೊಂಡು ಪಾಠವನ್ನು ಪ್ರಾರಂಭಿಸೋಣ. ನಮ್ಮ ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಕೂಡ ಒಂದು. ಇದು ಹೊಸಗನ್ನಡದ ಬಹುಜನಪ್ರಿಯ ಪ್ರಕಾರಗಳಲ್ಲಿ ಇದೊಂದು ತನ್ನದೇ ಆಗಿರುವಂತಹ ಒಂದು ಸ್ಥಾನಮಾನವನ್ನು ಪಡೆದಿರುವಂಥದ್ದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಸೇರಿದಂತೆ ಅದೇ ರೀತಿ ಬಾಗಲೋಡಿ ದೇವರಾಯ, ಹೀಗೆ ಹಲವಾರು ಜನರು ಸಣ್ಣ ಕಥೆಗೆ ತಮ್ಮದೇ ಆದಂತಹ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಮೊದಲನೇದಾಗಿ ಸಾರಾ ಅಬೂಬಕರ್ ಅವರ ಪರಿಚಯವನ್ನು ನೋಡಿಕೊಂಡು ಆನಂತರ ಪಾಠವನ್ನು ಪ್ರಾರಂಭಿಸೋಣ. ಪಾಠ 5, ಯುದ್ಧ. ಸಾರಾ ಅಬೂಬಕರ್. ಕೃತಿಕಾರರ ಪರಿಚಯ. ಲೇಖಕಿ ಸಾರಾ ಅಬೂಬಕರ್ ಅವರು 30 ಜೂನ್ 1936 ಕಾಸರಗೋಡಿನಲ್ಲಿ ಜನಿಸಿದರು. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿರುವರು. ನೋಡಿ, ಲೇಖಕಿಯಾಗಿರ್ತಕ್ಕಂತಹ ಸಾರಾ ಅಬೂಬಕರ್ ಅವರು ಯಾವಾಗ ಜನಿಸ್ತಾರಪ್ಪ ಅಂತಂದ್ರೆ 1936 ಜೂನ್ 30 ಕಾಸರಗೋಡಿನಲ್ಲಿ ಇವರ ಜನ್ಮವಾಗ್ತತಿ. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ಹೆಚ್ಚಾಗಿ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು, ಅದರ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಒಂದು ಅಪರೂಪದಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವರು ತಮ್ಮ ಕಥೆಗಳನ್ನು, ಕಾದಂಬರಿಗಳನ್ನ ಬರಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗಾಗಿ ಇಂದು ಪ್ರಖ್ಯಾತ ಕಥೆಗಾರ್ತಿ ಮತ್ತು ಕಾದಂಬರಿಗಾರ್ತಿ ಅಂಥೇಳಿ ಜನಪ್ರಿಯತೆಯನ್ನು ಪಡೆದುಕೊಂಡಾರ. ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು. ನೋಡಿ ಮಕ್ಕಳೇ, ನಿಮಗೆ ಟೈಮ್ ಸಿಕ್ಕಾಗ ಚಂದ್ರಗಿರಿಯ ತೀರದಲ್ಲಿ ಎನ್ನುವಂತಹ ಕಾದಂಬರಿ ಇದೆ. ತುಂಬ ಸುಪ್ರಸಿದ್ಧವಾದಂತಹ ಕಾದಂಬರಿ. ಟೈಮ್ ಸಿಕ್ಕರೆ ಅದನ್ನೆಲ್ಲ ಓದಿ. ನೋಡಿ, ಸಾರಾ ಅಬೂಬಕರ್ ಅವರ ಪ್ರಸಿದ್ಧವಾಗಿರ್ತಕ್ಕಂತಹ ಕಾದಂಬರಿಗಳು ಯಾವಪ್ಪ ಅಂದ್ರೆ ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ ಸೇರಿದಂತೆ ಹಲವಾರು ಕಾದಂಬರಿಗಳನ್ನ ಇವರು ರಚಿಸಿದಾರ. ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಇವು ಕಥಾ ಸಂಕಲನಗಳು. ನೋಡಿ, ಇವರ ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದಂತಹ ಕೂಸು, ಪಯಣ ಸೇರಿದಂತೆ ಹಲವಾರು ಕಥಾ ಸಂಕಲನಗಳು ಕೂಡ ರಚಿಸಿದಾರ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿವೆ. ಕರ್ನಾಟಕದ ಸಂಸ್ಕೃತಿ ಚಿಂತಕರಲ್ಲಿ ಇವರು ಕೂಡ ಒಬ್ಬರು. ನೋಡಿ, ಇವರು ಹಲವಾರು ಕಾದಂಬರಿಗಳನ್ನು, ಕಥೆಗಳನ್ನು, ಕಥಾ ಸಂಕಲನಗಳನ್ನು ರಚಿಸಿದ್ದಕ್ಕಾಗಿ ಇವರಿಗೆ ಹಲವಾರು ಪ್ರಶಸ್ತಿ ಕೂಡ ಬಂದವ. ಅದೇ ರೀತಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನೃಪತುಂಗ ಪ್ರಶಸ್ತಿ ಕೂಡ ಇವರಿಗೆ ಲಭಿಸೈತಿ. ಪಾಠದ ಆಶಯವನ್ನು ನೋಡೋಣ. 2 ದೇಶಗಳ ನಡುವೆ ಯುದ್ಧವಾಗುತ್ತಿದೆ. ದೇಶದ ಗಡಿಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ನದಿ ಮೇಲೆ ಬಿದ್ದಿತು. ನೋಡಿ, 2 ದೇಶಗಳ ಮೇಲೆ ಯುದ್ಧವಾಗುತ್ತಿರುವಂತಹ ಸಂದರ್ಭ. ನೋಡಿ, ಯುದ್ಧ ಅಂದರೆ ಎಲ್ಲರಿಗೂ ಅಂತಹ ಆತಂಕದ ಪರಿಸ್ಥಿತಿ, ಹೌದಾ? ಭಯವನ್ನು ಸೃಷ್ಟಿ ಮಾಡುವಂತಹ ಒಂದು ವಾತಾವರಣ ಅಂತಲೇ ಹೇಳ್ಬೋದು. ಹೀಗಾಗಿ 2 ದೇಶಗಳ ನಡುವೆ ಏನಾಗುತ್ತೆ, ಯುದ್ಧ ನಡೆಯುತ್ತಿರುವಂತಹ ಸಂದರ್ಭ. ದೇಶದ ಗಡಿಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ನದಿ ಮೇಲೆ ಬಿದ್ದಿತ್ತು. ನೋಡ್ರಿ, ಸಮುದ್ರದ ಮೇಲೆ ಹೋಗ್ತಿರುವಂತಹ ಯಾವುದು ಯುದ್ಧ ವಿಮಾನ ಹೋಗ್ತಿರುವಂಥ ಸಂದರ್ಭ ದೇಶದ ಗಡಿ ಭಾಗದಲ್ಲಿ ಐತಿ. ಹೀಗಾಗಿ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ಏನಾಯಿತು, ನುಚ್ಚು ನೂರಾಗಿ ನದಿ ಮೇಲೆ ದಪ್ಪನಂತೆ ಬಿದ್ದುಬಿಡ್ತು. ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರುತ್ತಾನೆ. ನೋಡಿರಿ, ಆ ಯುದ್ಧ ವಿಮಾನದಲ್ಲಿ ಒಬ್ಬರು ವೈದ್ಯ ಸೈನಿಕರೊಬ್ಬರು ಇರ್ತಾರೆ, ಹೌದಾ? ಡಾಕ್ಟರ್ ಆಗಿರ್ತಕ್ಕಂಥ ಸೈನಿಕರು ಇರ್ತಾರೆ. ಅವ್ರ ಕಾಲಿಗೆ ಆಘಾತ ಆಗಿರ್ತಕ್ಕಂತಹ ಒಂದು ತೀವ್ರ ಅಂದರೆ ಸಿಕ್ಕಾಪಟ್ಟೆ ನೋವಾಗಿರ್ತೈತಿ ಕಾಲಿಗೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಬದುಕಲೇಬೇಕನ್ನುವಂತಹ ಒಂದು ಸಾಹಸದಿಂದ ಈಜಿ ದಡವನ್ನು ಸೇರ್ಕೊಳ್ತಾರೆ. ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನ್ರಿ. ಅಲ್ಲಿ ಅವ್ರೇನು ಹೋಗಿ ಒಂದು ಮನೆಯಲ್ಲಿ ಏನು ಉಳಿತಾರಲ್ಲ, ಮುಂದೆ ಪಾಠ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ.
ಆದರೂ ಕೂಡ ಅವ್ರ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿರುವಂತಹ ಒಂದು ಸಂಕಷ್ಟವನ್ನು ಅವ್ರೇನು ಮಾಡ್ತಾರೆ, ತನಗೆ ಸಾಕಷ್ಟು ನೋವಿರುತ್ತೆ ಆದರೂ ಕೂಡ ಅದನ್ನು ಪರಿಹರಿಸ್ತಾರೆ. ಅಂತೆಯೇ ಆ ಕುಟುಂಬವನ್ನು ಅವನನ್ನು ವೈರಿ ಪಡೆಯುವನೆಂದು ಪರಿಗಣಿಸದೆ ತನ್ನ ದೇಶದ ಸೈನಿಕರಿನ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ. ನೋಡಿ, ಅವಾಗ ಅವರು ಕೂಡ ಅವನು ಹೇಗೆ ಆ ಕುಟುಂಬಕ್ಕೆ ಸಹಾಯವನ್ನು ಮಾಡ್ತಾನಲ್ಲ, ಅವರು ಕೂಡ ಆ ಕುಟುಂಬ ವೈರಿ ಪಡೆ ಅಂತೇಳಿ ವೈರಿ ದೇಶದವನು ಅಂತೇಳಿ ಅದನ್ನು ಪರಿಗಣಿಸೋದಿಲ್ಲ. ಆದರೂ ಅವರು ಏನು ಮಾಡ್ತಾರೆ, ತನ್ನ ದೇಶದ ಸೈನಿಕರನ್ನ ದಾಳಿಗೆ ತುತ್ತಾಗದಂತೆ ಅವನನ್ನು ರಕ್ಷಿಸುವಂಥ ಒಂದು ದೃಶ್ಯವನ್ನು ನಾವು ಈ ಪಾಠದಲ್ಲಿ ಕಾಣಬಹುದು. ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು, ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವುದು ಈ ಪಾಠದಲ್ಲಿ ನೋಡಬಹುದಾಗಿದೆ. ನೋಡಿ, ಯುದ್ಧ ಅಂದರೆ ಎಲ್ಲರಿಗೂ ಒಂಥರ ಭಯನೇ ಹೌದಲ್ವಾ, ಒಂಥರ ಆತಂಕ ಸೃಷ್ಟಿ ಮಾಡ್ತಿರುವಂತಹ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಆದರೂ ಕೂಡ ಅಂಥ ಸಂಕಷ್ಟದಲ್ಲಿದ್ದರೂ ಕೂಡ ವೈರಿ ಮತ್ತು ಮಿತ್ರ ಎರಡನ್ನೂ ನೋಡದೆ ಪರಸ್ಪರ ಸಹಕಾರದೊಂದಿಗೆ ಇದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗುವುದಿಲ್ಲ. ಅಲ್ಲಿ ಕಾಣ್ತಿರುವಂತಹ ಮಾನವೀಯತೆಯ ಮೌಲ್ಯವನ್ನು ಈ ಪಾಠದಲ್ಲಿ ನಾವು ನೋಡಬಹುದಾಗಿದೆ. ಈ ಯುದ್ಧ ಕಥೆಯನ್ನು ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿ. ನೋಡಿ, ಯುದ್ಧ ಅನ್ನುವಂಥ ಈ ಕಥೆ ಸಣ್ಣ ಕಥೆ ಏನೈತಲ್ಲ, ಸಾರಾ ಅಬೂಬಕರ್ ಅವರು ಬರೆದಿರುವಂತಹ ಚಪ್ಪಲಿಗಳು ಅನ್ನುವಂಥ ಕಥಾ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಂಡಾರ. ನೋಡಿ ಮಕ್ಕಳೇ, ಯುದ್ಧ ಅಂದ್ರೆ ಒಂಥರ ಭಯದ ವಾತಾವರಣ. ಅದರಲ್ಲೂ ಸಣ್ಣ ಕಥೆಗೆ ಯಾಕೆ ಬಂದ್ರೆ ಪ್ರಸ್ತುತ ಜನಸಾಮಾನ್ಯರಲ್ಲಿರ್ತಕ್ಕಂಥ ಜಗತ್ತಿನಲ್ಲಿರುವಂತಹ ಬಡವ ಭಾವನೆಗಳನ್ನು ಏನು ಮಾಡ್ತಾವೆ, ಎತ್ತಿ ತೋರಿಸುವಂಥ ಒಂದು ಕೆಲಸವನ್ನು ಇವು ಮಾಡ್ತವ. ಪದಗಳ ಅರ್ಥ: ಆರ್ತನಾದ ಅಂದರೆ ಕಷ್ಟಕ್ಕೆ ಸಿಕ್ಕಿದವರ ಕೂಗು. ಕ್ರೌರ್ಯ ಅಂದರೆ ನಿರ್ದಯತೆ, ಕರುಣೆ ಇಲ್ಲದವರು. ರೋದನ ಅಂದರೆ ಅಳುವುದು, ಅಳುವಿಕೆ. ಸೂಲಗಿತ್ತಿ, ಹೆರಿಗೆ ಸಮಯದಲ್ಲಿ ಸಹಾಯ ಮಾಡುವವಳು. ಅಂದರೆ ಮೊದಲಿಗೆ ಇವಾಗೆಲ್ಲ ಹಾಸ್ಪಿಟ್ಲು, ಡಾಕ್ಟ್ರು ಇವಾಗೆಲ್ಲರೂ ಇರ್ತಾರೆ ರೀ. ಆದರೆ ಆಗಿನ ಕಾಲದಲ್ಲಿ ಸೂಲಗಿತ್ತಿ ತುಂಬ ಪ್ರಮುಖವಾದಂಥ ಸ್ಥಾನಮಾನ ಪಡೆದವಳು ಅಂತಲೇ ಹೇಳ್ಬೋದು. ಹೆರಿಗೆ ಆಗುವಂತಹ ಸಮಯದಲ್ಲಿ ಪ್ರಸವ ಸಮಯ ಅಂತಲೇ ಕರೀತಾರೆ. ಕಿವಿಗಡ ಚಿಕ್ಕು ಅಂದರೆ ಕಿವಿಗೆ ಕರ್ಕಶವಾಗುವುದು, ಅತಿಯಾದಂಥ ಶಬ್ದ ಬರುವುದು. ಗ್ರೌಂಡ್ ಅಂದರೆ ಭೂ ಪ್ರದೇಶ. ಸಾಂತ್ವನ ಅಂದರೆ ಸಮಾಧಾನ ಪಡಿಸಿಕೊಳ್ಳೋದು. ಹಂಬಲ ಅಂದರೆ ತೀವ್ರವಾದಂತಹ ಆಸೆ. ಹತಾಶೆ ಅಂದರೆ ನಿರಾಶೆ ಆಗುವುದು ಅಥವಾ ಆಶಾಭಂಗವಾಗುವುದು. ಟಿಪ್ಪಣಿ ನೋಡಿ, ಬ್ಲ್ಯಾಕ್ ಔಟ್ ನಿಯಮ. ನೋಡಿ, ಬ್ಲ್ಯಾಕ್ ಔಟ್ ನಿಯಮ ಅಂದರೆ ಹೇಳ್ತಾರೆ, ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದು. ನೋಡಿ, ಬ್ಲ್ಯಾಕ್ಔಟ್ ನಿಯಮ ಅಂತಂದರೆ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ರಾತ್ರಿ ವೇಳೆ ಸೈನಿಕರು ಏನು ಮಾಡ್ತಾರೆ, ವೈಮಾನಿಕ ದಾಳಿಯನ್ನು ಆಗ್ತಿರ್ತಲ್ಲ, ವೈರಿ ದೇಶವರು ಇನ್ನೊಂದು ದೇಶ ತಮ್ಮ ವೈರಿ ದೇಶಗಳ ಮೇಲೆ ಏನು ಮಾಡ್ತಾರೆ, ವೈಮಾನಿಕ ದಾಳಿಯನ್ನು ಮಾಡ್ತಿರ್ತಾರೆ ಯುದ್ಧ ವಿಮಾನಗಳ ಮುಖಾಂತರ. ಮಾಡುವಂಥ ಸಂದರ್ಭದಲ್ಲಿ ಅವರು ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ಹೀಗಾಗಿ ವಿದ್ಯುತ್ ದೀಪ ಮತ್ತು ಬೆಂಕಿಯನ್ನು ಉರಿಸದೆ ಕತ್ತಲೆಯಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂಥ ಒಂದು ಸಂದರ್ಭಕ್ಕೆ ನಾವೇನು ಕರಿತೀವಿ, ಬ್ಲ್ಯಾಕ್ಔಟ್ ನಿಯಮ ಅಂತ ಕರಿತೀವಿ. ಪಾಠವನ್ನು ಪ್ರಾರಂಭಿಸೋಣ. ಯುದ್ಧ, ಸಾರಾ ಅಬೂಬಕರ್. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಕೂಡ ಒಂದು. ನೋಡಿ, ನಮ್ಮ ಗದ್ಯ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಸಣ್ಣ ಕಥೆಯು ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡೈತಿ. ಹೊಸಗನ್ನಡದ ಬಹು ಜನಪ್ರಿಯ ಪ್ರಕಾರಗಳಲ್ಲಿ ಒಂದಾದ ಸಣ್ಣ ಕಥೆ ದೇಶೀಯ ಹಾಗೂ ವಿಶ್ವ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕ ಮಾಧ್ಯಮವಾಗಿದೆ. ನೋಡಿ, ನಮ್ಮ ಹೊಸಗನ್ನಡದ ಬಹು ಜನಪ್ರಿಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ದೇಶೀಯ ಮತ್ತು ವಿಶ್ವ ಸಂಸ್ಕೃತಿ ಅಭಿವ್ಯಕ್ತಿಗೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಮಾಧ್ಯಮ ಆಗೈತಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್, ಚದುರಂಗ, ಅನುಪಮ ನಿರಂಜನ್, ವೈದೇಹಿ, ಯಶವಂತ್ ಚಿತ್ತಾಲ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ್ ನುಗಡೋಣಿ, ಸಾರಾ ಅಬೂಬಕರ್ ಮೊದಲಾದವರು ಸಣ್ಣ ಕಥಾ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ನೋಡಿ, ಸಣ್ಣ ಕಥೆಯಿಂದ ಹೆಚ್ಚಾಗಿ ಪ್ರಾಮುಖ್ಯತೆ ಪಡೆದುಕೊಂಡವರಪ್ಪ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಗಿರ್ಬೋದು, ಯು ಆರ್ ಅನಂತಮೂರ್ತಿ ಆಗಿರ್ಬೋದು, ಸಾರಾ ಅಬೂಬಕರ್ ಆಗಿರ್ಬೋದು, ಅನುಪಮ ನಿರಂಜನ್ ಆಗಿರ್ಬೋದು, ಯಶವಂತ್ ಚಿತ್ತಾಲ್ರವರಾಗಿರ್ಬೋದು. ಹೀಗೆ ಹಲವಾರು ಜನರು ಏನು ಮಾಡಿದ್ರೆ ಸಣ್ಣ ಕಥೆಯನ್ನು ರಚಿಸುವುದರ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಸಮಾಜದಲ್ಲಿನ ಏಳು ಬೀಳುಗಳು, ಜನರ ಬದುಕು ಭಾವನೆಗಳು, ನೋವು ನಲಿಗಳು, ಕ್ರೌರ್ಯ ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಯ ವಸ್ತುಗಳಾಗಿವೆ. ನೋಡಿ, ಪ್ರಸ್ತುತ ಸಮಾಜದಲ್ಲಿ ಏನು ನಡೀತಾ ಇದೆ, ಏಳು ಬೀಳುಗಳು, ಜನರ ಬದುಕು ಭಾವನೆಗಳನ್ನು, ನೋವು ನಲಿವುಗಳನ್ನು, ಕ್ರೌರ್ಯಗಳನ್ನು, ಶಾಂತಿಯ ನಡೆಯನ್ನು, ಅದರಿಂದ ಆಗ್ತಕ್ಕಂತಹ ಪರಿಣಾಮವನ್ನು ಎಲ್ಲವನ್ನು ಕೂಡ ಮಾನವೀಯ ಮೌಲ್ಯವನ್ನು ಎತ್ತಿ ತೋರಿಸುವಂತಹ ಒಂದು ಕಥಾವಸ್ತು ಸಣ್ಣ ಕಥೆ. ಯುದ್ಧ ಇತಿಹಾಸದ ಉದ್ದಕ್ಕೂ ಇರುವಂಥದ್ದೇ ಆಗಿದೆ. ನೋಡಿ, ಯುದ್ಧ ಅನ್ನುವಂಥದ್ದು ನಿನ್ನೆ ಮೊನ್ನೆಯದಲ್ಲ, ಇದು ಯುಗ ಯುಗಾಂತರಗಳಿಂದ ಬಂದಿದ್ದು. ರಾಜರು ಮಹಾರಾಜರು ತಮ್ಮ ಕೋಟೆ ಕೊತ್ತಲನ್ನು ರಕ್ಷಿಸಿಕೊಳ್ಳುವುದಕ್ಕೆ, ಇನ್ನಷ್ಟು ಪ್ರದೇಶವನ್ನು ಆಕ್ರಮಣ ಮಾಡಿಕೊಳ್ಳೋದಕ್ಕೆ ಯುದ್ಧವನ್ನು ಮಾಡ್ತಾನೆ ಇದ್ದರು. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು, ದ್ವೇಷ ಸಾಧನೆ ಮುಂತಾದವು ಯುದ್ಧಕ್ಕೆ ಕಾರಣವಾಗುತ್ತವೆ. ನೋಡಿ,
ಯುದ್ಧ ಯಾವುದಕ್ಕೆ ಮಾಡ್ತೀವಿ? ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮ್ರಾಜ್ಯವನ್ನು ಹೊಂದಬೇಕನ್ನುವಂತಹ ಅತಿಯಾದಂತಹ ವ್ಯಾಮೋಹ, ಲೋಭ ಆಗಿರ್ಬೋದು, ನಮ್ಮ ಶಕ್ತಿಯ ಪ್ರದರ್ಶನ ತೋರಿಸೋದಾಗಿರ್ಬೋದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ದ್ವೇಷ ಸಾಧನೆ ಮಾಡಲಿಕ್ಕೆ ಏನಾಗ್ಬೋದು? ಯುದ್ಧ ಕಾರಣ ಆಗ್ತದೆ. ಈ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ. ನೋಡಿ, ಯುದ್ಧ ಮಾಡುವುದರಿಂದ ಕತಿ ಧರ್ಮ ದೇಶಗಳ ಭೇದ ಇರುವುದಿಲ್ಲ. ಅದರಲ್ಲಿ ಭಾಗಿಯಾಗಿರ್ತಕ್ಕಂತಹ ಸೈನಿಕರ ಕುಟುಂಬ ನೋಡಿ, ಆ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸೈನಿಕನ ಏನಾದರೂ ತೀರಿ ಹೋಗಿಬಿಟ್ರಪ್ಪ ಯುದ್ಧದಲ್ಲಿ ಅಂದ್ರೆ ಆತನ ಕುಟುಂಬ ಎಷ್ಟು ಬಡವಾಗಿ ಬಿಡತ್ತಲ್ವಾ. ಅದೇ ರೀತಿ ಆ ಸಂದರ್ಭವನ್ನು ತೋರಿಸುವಂತಹ ಒಂದು ಪ್ರಸ್ತುತ ಪಾಠ. ಇದರ ನಡುವೆ ಯುದ್ಧದಲ್ಲಿ ನೊಂದವರು ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರ ಸಂಕಷ್ಟ ಪರಿಹಾರಕ್ಕೆ, ರಕ್ಷಣೆಗೆ ತೊಡಗುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಪ್ರಸ್ತುತ ಕಥೆಯಲ್ಲಿ ಮನೋದ್ಯಮವಾಗಿ ಮೂಡಿಬಂದಿವೆ. ನೋಡಿ, ಇಂಥ ಸಂದರ್ಭ ಯುದ್ಧ ನಡೆದಿರುವಂಥ ಸಂದರ್ಭದಲ್ಲಿ ನೊಂದವರು ಏನು ಮಾಡ್ತಾರೆ? ತಮ್ಮಲ್ಲಿರ್ತಕ್ಕಂತಹ ಧರ್ಮ ಭಿನ್ನತೆ ಆಗಿರ್ಬೋದು, ದೇಶಗಳ ಭಿನ್ನತೆ ಆಗಿರ್ಬೋದು, ವೈರಿ ಮಿತ್ರ ಅನ್ನುವಂಥದ್ದು ಯಾವುದನ್ನು ಲೆಕ್ಕಕ್ಕಿಟ್ಟುಕೊಳ್ಳೋದಿಲ್ಲ. ಅವರು ತಮ್ಮ ಸಂಕಷ್ಟಕ್ಕೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವ್ರು ಏನೆಲ್ಲ ಮಾಡ್ತಾರೆ ಅನ್ನುವಂತಹ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥ ಒಂದು ಸಂದರ್ಭವನ್ನು ನಾವು ಈ ಪಾಠದಲ್ಲಿ ಕಾಣಬಹುದಾಗಿದೆ. ಪಾಠ ಪ್ರಾರಂಭ ಮಾಡೋಣ ಪುಟಾಣಿಗಳೇ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ. ವಿಮಾನದ ಪೈಲಟ್ ನೋಡಿ, ವಿಮಾನದ ಪೈಲಟ್ ಏನು ಹೇಳ್ತಾನ? ಡಾಕ್ಟರ್, ರೇಡಿಯೋ ಸಮನಾಗಿ ಒಂದೇ ರೀತಿಯಾಗಿ ಅದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ಗ್ರೌಂಡ್ ಅಂತಂದರೆ ಹೇಳಿದ್ವಲ್ಲ, ಭೂಪ್ರದೇಶ. ಈ ಗ್ರೌಂಡ್ ಅಂದರೆ ಈ ಭೂಪ್ರದೇಶದಲ್ಲಿ ಸಂಪರ್ಕ ಬೆಳೆಸಲು ಅದಕ್ಕೆ ಆಗ್ತಾ ಇಲ್ಲ. ನಾವು ಎಲ್ಲಾದರೂ ಇಳ್ಕೊಳ್ಳಪ್ಪ, ವಿಮಾನ ಇಳಿಸೋಣ ಅಂತಂದ್ರೆ ಈ ಕತ್ತಲೊಳಗೆ ಏನೂ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲಿ ಇಳಿಸೋದು? ನಮ್ಮ ದೇಶದಲ್ಲಿ ಇಳಿಸ್ತಾ ಇದ್ದೀವೋ ಅಥವಾ ಶತ್ರು ದೇಶದಲ್ಲಿ ಇಳಿಸ್ತಾ ಇದೆಯೋ ಎಂಬುದು ನಮಗೆ ಗೊತ್ತಿಲ್ಲ. ಅಥವಾ ಯಾವುದೋ ಸಮುದ್ರ ಮಧ್ಯದಲ್ಲಿ ಇಳಿಸ್ತಾ ಇದ್ದೀವೋ, ಭೂಮಿ ಮೇಲೆ ಇಳಿಸ್ತಾ ಇದ್ದೀವೋ, ಯಾವುದರ ಪರಿಕಲ್ಪನೆ ಕೂಡ ನಮಗಿಲ್ಲ ಅಂತೆ ಯುದ್ಧ ವಿಮಾನವನ್ನು ನಡೆಸುವಂತಹ ಪೈಲಟ್ ಮಾತಾಡ್ತಾನೆ. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಇದು ನಮ್ಮ ಪ್ರದೇಶ ಆಯಿತು ಅಥವಾ ವೈರಿಗಳ ಪ್ರದೇಶ ಆಯಿತು ಅನ್ನೋದು ನಮಗೆ ಈ ಕತ್ತಲೆಯಲ್ಲಿ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ನೋಡಿ, ಇಲ್ಲಿ ಡಾಕ್ಟರ್ ಹೆಸರೇನು? ರಾಹಿಲ್. ಹೀಗಾಗಿ ನಾವು ಹೇಗಾದರೂ ಮಾಡಿ ನೆಲವನ್ನು ಮುಟ್ಟಿದ್ರೆ ಸಾಕಪ್ಪ ಅನ್ನುವಂಥ ಉದ್ದೇಶದಿಂದ ರಾಹಿಲ್ ಏನು ಮಾಡ್ತಾನೆ? ತನ್ನ ಕೈಯಲ್ಲಿರ್ತಕ್ಕಂಥ ಔಷಧಗಳನ್ನು ಮತ್ತು ತಾನು ಡಾಕ್ಟರ್ ಆಗಿರೋದ್ರಿಂದ ತನ್ನ ಕೈಯಲ್ಲಿರ್ತಕ್ಕಂಥ ಔಷಧಗಳನ್ನು ಮತ್ತು ತುರ್ತು ಪರಿಸ್ಥಿತಿ ಬೇಕಾಗಿರುವಂತಹ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಏನು ಅವ್ರ ಪೆಟ್ಟಿಗೆ ಇರ್ತೈತಲ್ಲ ಆ ಸಾಮಾನು ಪೆಟ್ಟಿಗೆ ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂಡು ಬಿಡ್ತಾನೆ. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದವನ್ನು ಸ್ಫೋಟಿಸಿ 100 ಹೂಳುಗಳಾಗಿ ಚೆದರು ಬಿತ್ತು. ನೋಡಿ, ಅಷ್ಟರೊಳಗೆ ವಿಮಾನ ಏನಿತ್ತು ಭಯಂಕರ ಶಬ್ದದೊಂದಿಗೆ ಸ್ಫೋಟಿಸಿ ಅಂದರೆ ಬೆಂಕಿ ಚೆಲ್ಲಾಪಿಲ್ಲಿಯಾಗಿ ಏನಾಗ್ಬಿಡ್ತು, 100 ಹೂಳುಗಳಾಗಿ ಕೆಳಗಡೆ ಬಿದ್ದು ಬಿಡ್ತತಿ. ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ನೋಡಿ, ಅದು ಸಮುದ್ರದ ಮಧ್ಯದಲ್ಲಿ ಹೋಗಿ ಅಂದರೆ ನೀರಿನೊಳಗೆ ಹೋಗಿ ಬಿದ್ದು ಬಿಡ್ತತಿ. ಬಿದ್ದುಕೊಂಡಂತಹ ಸಂದರ್ಭದಲ್ಲಿ ಅವಾಗ ಡಾಕ್ಟರ್ ರಾಹಿಲ್ ಅವ್ರು ಏನು ಮಾಡ್ತಾರೆ? ಕಷ್ಟಪಟ್ಟು ಏನು ಮಾಡ್ತಾರೆ? ಮೇಲೆ ಬರ್ತಾರೆ. ಅವರಿಗೆ ಎಚ್ಚರ ಆಗ್ತತಿ. ಅವಾಗ ಮೇಲೆ ಬರ್ತಾರೆ. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜು ತೊಡಗಿದ. ನೋಡಿ, ಅವ್ರು ಒಂದು ಕಾಲಿಗೆ ಸಿಕ್ಕಾಪಟ್ಟೆ ನೋವಾಗಿರುತ್ತೆ, ಒಂದು ಕಾಲಿಗೆ ಯಾವುದೇ ರೀತಿ ನೋವಾಗಿರಲ್ಲ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ? ಆ ನೋವು ಆದರೂ ಕೂಡ ಅದನ್ನು ಅಲ್ಗಾಡ್ಸೋಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟೊಂದು ನೋವಾಗಿರುತ್ತೆ. ಆದರೂ ಕೂಡ ಏನು ಮಾಡ್ತಾರೆ? ಕಷ್ಟಪಟ್ಟು ದಡಕ್ಕೆ ಬರ್ತಾರೆ, ಅಂದರೆ ಈಜಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆ ಗೊತ್ತಾಗುತ್ತಿರಲಿಲ್ಲ. ನೋಡಿ, ಅಷ್ಟೊಂದು ಕತ್ತಲೆಯಲ್ಲಿ ಯುದ್ಧ ವಿಮಾನ ಚೂರು ಚೂರಾಗಿ ಬಿದ್ದಿರುತ್ತೆ ನೀರಿನ ಮಧ್ಯದಲ್ಲಿ. ಅವಾಗ ಎಚ್ಚರಗೊಂಡಂತಹ ಡಾಕ್ಟರ್ ರಾಹಿಲ್ ಅವರು ಏನು ಮಾಡ್ತಾರೆ? ನಾ ಏನಾದ್ರು ತೀರದ ಕಡೆಗೆ ಹೋಗೋಕ್ಕಾಗತ್ತೇನೋ ಅಥವಾ ಸಾಗರದ ಕಡೆಗೆ ಹೋಗತ್ತೇನೋ ಒಂದು ಗೊತ್ತಾಗತ್ತಿಲ್ಲ ಅಂತ ಅವ್ರು ತಮ್ಮ ಮನದಲ್ಲಿ ಪ್ರಶ್ನೆಗಳನ್ನ ಮಾಡ್ಕೊಳ್ತಾರೆ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗುತ್ತಿತ್ತು. ಅವರು ಧರಿಸಿರುವಂತಹ ಸೈನಿಕ ಉಡುಪಿಂತ ಅದರಿಂದ ಈಜಲಿಕ್ಕೆ ಅವರು ಸಿಕ್ಕಾಪಟ್ಟೆ ತ್ರಾಸಾಗತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚಿ ಸಮೀಪದಲ್ಲಿ ತೀರವಿರುವುದನ್ನು ಪರಿಚಯಿಸಿತು. ನೋಡಿ, ಅವಾಗ ಅವ್ರಿಗೆ ಏನಾಯ್ತಪ್ಪ ಅಂತಂದ್ರೆ ಅವರು ಸೈನಿಕ ಉಡುಪಿನಲ್ಲಿ ಈಜಲಿಕ್ಕೆ ಅವರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಆದರೂ ಕೂಡ ಅವ್ರು ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ನನಗೆ ಆಗೋದಿಲ್ಲಪ್ಪ, ನಾ ಇನ್ನು ಮುಳುಗೇ ಹೋಗ್ಬಿಡ್ತಾನೆ ಅನ್ನುವಂಥ ಒಂದು ಹತಾಶೆ ಇದ್ದಂತಹ ಸಂದರ್ಭ ಅಂದರೆ ನಿರಾಶೆ ಉಂಟಾದಿರುವಂತಹ ಸಂದರ್ಭದಲ್ಲಿ
ಅವರ ಆಶಾ ಭಾವನೆ ಎಲ್ಲ ಹಾಕೊಂಡು ಹೋಗ್ತಿರುವಂತಹ ಒಂದು ಸಂದರ್ಭದಲ್ಲಿ ಅವರು ಕೊನೆಯ ಸಲ ನೋಡೋಣಂತೆ ತಲೆಯನ್ನು ಮೇಲೆತ್ತರ. ಆವಾಗ ಒಂದು ಮಿಂಚು, ಅವರ ಕಣ್ಣು ಕೊರೆಯಿಸುವಂಥ ಮಿಂಚು ಅಲ್ಲಿ ಸಮೀಪದಲ್ಲಿ ಮಿಂಚಲಿಕ್ಕೆ ಪ್ರಾರಂಭ ಆಗ್ತೈತಿ. ಅವಾಗ ಅವ್ರಿಗೆ ಅನ್ನಿಸ್ತಾ, ಓ ಇಲ್ಲೇ ಸಮೀಪದಲ್ಲಿ ತೀರ ಐತೆ ಅಂತ ಅಂದ್ಕೊಳ್ತಾರೆ. ಕಿವಿಗಡ ಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು ನೋಡಿ. ಆವಾಗ ಅವ್ರ ಕಿವಿ ಕರ್ಕಶವಾಗ್ತಿರುವಂತಹ, ಸಿಕ್ಕಾಪಟ್ಟೆ ಕರ್ಕಶವಾಗುವಂತಹ ಒಂದು ಶಬ್ದ ಏನಾಯಿತು, ಗುಡುಗು ಅಂತ ಹೇಗಿರ್ತಲ್ಲ ಅದು ಅವರನ್ನು ಹಿಂಬಾಲಿಸಲಿಕ್ಕೆ, ಅಂದರೆ ಮಿಂಚು ಗುಡುಗು ಅಂತ ಹೇಗಿರ್ತಲ್ಲ ಅದು ಹಿಂಬಾಲಿಸಿತು. ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲ್ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುರಿಸು ಬಿಟ್ಟನು ನೋಡಿ. ಅವಾಗ ಏನದು ಮಿಂಚಿನ ರಪ್ಪನೆ ಅಂತ ಅವ್ರ ಕಣ್ಣು ಮುಂದೆ ಏನು ಪಾಸಾಗಿ ಹೋಗ್ಬಿಡ್ತಲ್ಲ, ಹೋದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ರಾಹಿಲ್ ಡಾಕ್ಟ್ರು ಅವ್ರು ಏನು ಮಾಡ್ತಾರಪ್ಪ ಅಂದರೆ ದೇಹದಲ್ಲಿ ಹೊಸ ರಕ್ತ ಸಂಚಾರ, ನಾನು ದಡಕ್ಕೆ ಸೇರಿಬಿಡ್ತೀನಿ, ನಾನು ಬದುಕಿದ್ದೀನಿ ಅಂತ ಅಂದ್ಕೊಂಡು ತಮಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸ್ಕೊಂಡು ಅವ್ರು ಎರಡೂ ಕೈಗಳಿಂದ ಬಲವಾಗಿ ಹಿಂದಕ್ಕೆ ಮುಂದಕ್ಕೆ ಕಾಲು ಬಡ್ಕೊತಾನೆ ಈಜ್ಬೇಕಲ್ವ. ಹೀಗಾಗಿ ಈಜಿ ಅವ್ರು ಏನು ಮಾಡ್ತಾರೆ, ದಡವನ್ನು ಸೇರ್ತಾರೆ, ಅಂದರೆ ಬಿಟ್ಟು ನಿಟ್ಟುಸಿರನ್ನು ಬಿಡ್ತಾರೆ. ದಡ ಸೇರಿ ಆಯಿತು ನೋಡಿ. ದಡಕ್ಕೆ ಬಂದ ಮೇಲೆ ಹಬ್ಬ ಅಂತೂ ಇಂತೂ ನಾ ಬದುಕಿದ್ನಪ್ಪ, ದಡಕ್ಕೆ ಬಂದು ಮುಟ್ಟಿದ್ನಪ್ಪ ಅಂತ ಅವರು ಅಂದ್ಕೊಳ್ತಾರೆ. ಆದರೆ ಈ ನೆಲ ಯಾರಿಗೆ ಸೇರಿದ್ದು, ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ ನೋಡಿ. ಹೇಗೋ ಕಷ್ಟಪಟ್ಟು ಡಾಕ್ಟ್ರ್ ಏನು ಮಾಡಿದರು, ದಡವನ್ನು ಸೇರ್ತಾರೆ. ಮಿಂಚೊಂದು ರಫ್ ಅಂತ ತಮ್ಮ ಕಣ್ಣು ಮುಂದೆ ಪಾಸ್ ಆದ ತಕ್ಷಣ ಅವರು ದಡವನ್ನು ಸೇರ್ತಾರೆ. ದಡವನ್ನು ಸೇರಿದ ಮೇಲೆ ಅವ್ರಿಗೆ ಏನು ಅನಿಸುತ್ತಾ, ಈ ನೆಲ ನಮ್ಮ ಶತ್ರು ರಾಷ್ಟ್ರಗಳಿಗೆ ಸೇರಿತು ಅಥವಾ ತನ್ನನ್ನು ರಕ್ಷಣೆ ಮಾಡುವಂಥ ತಮ್ಮ ದೇಶದವರು ಸೇರಿತು ಅಂತೇಳಿ ಅವರು ಏನು ಮಾಡ್ತಾರೆ, ತಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ತನ್ನನ್ನು ಹಿಡಿದು ಯಾರು ಕೊಲ್ತಾರಲ್ಲ ಶತ್ರು ರಾಷ್ಟ್ರ, ಅವ್ರಿಗೆ ಏನಾದರೂ ಈ ನೆಲೆ ಏನಾದ್ರು ಸಂಬಂಧಪಟ್ಟತನ, ಇಲ್ಲ ನನ್ನನ್ನು ಬದುಕಿಸಿದ್ದಕ್ಕಾಗಿ ನನಗೆ ರಕ್ಷಣೆ ಕೊಡ್ತದಲ್ಲ ನಮ್ಮ ದೇಶಕ್ಕೆ ಏನಾದ್ರು ಸಂಬಂಧಪಟ್ಟತನ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಆಗ ಅವರು ಎದ್ದು ನಿಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾರು, ಡಾಕ್ಟರ್ ಎದ್ದು ನಿಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಒಂದು ಕಾಲು ಅಸಾಧ್ಯವಾದ ನೋವಿನ ತತ್ತರಿಸಿ ನೋಡಿ. ಅವಾಗ ಏನು ವಿಮಾನ ಭಯಂಕರವಾಗಿ ಏನು ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋಗಿತ್ತಲ್ಲ ವಿಮಾನ, ಅವಾಗ ಅಂಥ ಒಂದು ಕಾಲಿಗೆ ಸಿಕ್ಕಾಪಟ್ಟೆ ನೋವಾಗಿರುತ್ತೆ ಅವರಿಗೆ. ಹೀಗಾಗಿ ಅಸಾಧ್ಯವಾದಂಥ ಅಂದರೆ ಅದರ ನೋವು ಸಿಕ್ಕಾಪಟ್ಟೆ ನೋವಾದಾಗಿದ್ದರಿಂದ ಅದರಿಂದ ಅವ್ರು ತತ್ತರಿಸಿ ಹೋಗ್ಬಿಟ್ಟಿದ್ರು. ಆತನು ಅಲ್ಲೇ ಕುಸಿದು ಕುಳಿತನು ನೋಡಿ. ಅಲ್ಲೇ ಏನು ಮಾಡಿಬಿಟ್ರು, ಹಬ್ಬ ಏಳಲಿಕ್ಕೆ ಆಗ್ತಿಲ್ಲಪ್ಪ, ನೋವು ಭಾಳ ನೋವಾಗ್ತಾಯಿದೆ ಅಂಥೇಳಿ ಅವರು ಎದ್ದು ನಿಲ್ಲಕ್ಕೆ ಹೋಗ್ತಾರೆ. ಆಗಂಗಿಲ್ಲ ಅಂತ ಕೆಳಗೆ ಅಲ್ಲೇ ಕೂತ್ಕೊಳ್ತಾರೆ. ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು ನೋಡಿ. ಅವ್ರಿಗೆ ಏನು ಅನಿಸ್ತಾ, ಇಲ್ಲಿವರೆಗೂ ನಾನು ಈಜು ದಡ ಸೇರಿದ್ನಲ್ಲ ಅದೇ ನನಗೊಂದು ದೊಡ್ಡ ಸಾಹಸ ಅಂತ ಅವರು ಅನ್ಕೋತಾರೆ. ಅದೇ ಒಂದು ದೊಡ್ಡ ಸಾಧನೆ ಅಂತ ಅನ್ಕೋತಾರೆ. ಮುಂದೇನಪ್ಪ ಅಂತೆ, ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದೊಂದು ಹೊಂಟೆ ನೋಡಿ. ಅವಾಗ ಏನು ಗುಡುಗು ಮಿಂಚು ಪ್ರಾರಂಭವಾಗಿತ್ತಲ್ಲ, ಒಂದು ಸಲ ಮಿಂಚಿದ್ದ ಬಂದಿದ್ದಕ್ಕೆ ತೀರ ಐತೆ ಅಂತೇಳಿ ಅವ್ರು ಏನು ಮಾಡಿದರು, ದಡಸವನ್ನು ಸೇರಿದ್ರು. ಮತ್ತೊಂದು ಸಲ ಅವರು ಇಷ್ಟೆಲ್ಲ ವಿಚಾರವನ್ನು ಮುಂದೆ ಏನು ಮಾಡಬೇಕಪ್ಪ ಅನ್ನುವಂತಹ ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಏನಾಗಿಬಿಟ್ಟಿತ್ತು ಅಂತಂದ್ರೆ, ಮತ್ತೊಮ್ಮೆ ಮಿಂಚು ಪಾಸ್ ಆಗ್ತೈತಿ. ಮಿಂಚು ಪಾಸ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಒಂದು ಒಂಟಿ ಮನೆ, ಆ ನೀರಿನ ಪಕ್ಕದಲ್ಲಿರ್ತ ಒಂದು ಒಂಟಿ ಮನೆಯವರಿಗೆ ಕಾಣಿಸುತ್ತೆ ಆ ಮಿಂಚಿನ ಬೆಳಕಿನಲ್ಲಿ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು, ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು. ಅವ್ರು ಏನಂತಾರೆ, ಧಾರಾಕಾರವಾಗಿ ದೋ ಅಂತೇಳಿ ಮಳೆ ಬೀಳ್ತಾ ಇರ್ತಾರೆ. ಅಪ್ರಪ್ಪಂದು ಮಳೆ ಬೀಳ್ತಿರುವಂಥ ಸಂದರ್ಭದಲ್ಲಿ ಗುಡುಗು ಮಿಂಚಿನ ಸಹಿತ ಕೊಡುವಂತಹ ಮಳೆಯಿಂದಾಗಿ ಅವರು ಮೊದಲನ್ನ ರಕ್ಷಣೆ ಪಡಿಬೇಕು. ಆ ಒಂಟಿ ಮನೆ ಯಾರಿಗಾದರೂ ಸೇರಲಿಪ್ಪ, ಶತ್ರು ರಾಷ್ಟ್ರಕ್ಕಾದರೂ ಸೇರಲಿ ಅಥವಾ ತಮ್ಮ ದೇಶಕ್ಕೆ ಮಿತ್ರ ರಾಷ್ಟ್ರಕ್ಕಾದರೂ ಸೇರಲಿ, ಆದರೆ ಮೊದಲು ನಾನು ರಕ್ಷಣೆಯನ್ನು ಪಡಿಬೇಕು ಅಂತ ಅಂದ್ಕೊಂಡು, ನಂದೇನು ಕಾಲೇನು ಮುರಿದು ಹೋಗ್ಬಿಟ್ಟತ್ತಲ್ಲ ಅಂದ್ರೆ ಆ ಕಾಲಿನ ಮೊದಲು ಆರೈಕೆ ಆಗಬೇಕಂತ ಅಂದ್ಕೊಂಡು ಅವರು ವಿಚಾರವನ್ನು ಮಾಡ್ತಾರೆ. ಆತನು ಕತ್ತಲಲ್ಲಿ ತವಳತೊಡಗಿ ನೋಡಿ. ಅವಾಗ ಕತ್ತಲಲ್ಲಿ ಅವರಿಗೆ ಎದ್ದು ನಿಲ್ಲಲಿಕ್ಕೆ ಆಗ್ತಾಯಿಲ್ಲ, ಆ ಕಾಲು ಅಸಾಧ್ಯವಾದಂತಹ ನೋವಿನಿಂದ ಕೂಡಿರುತ್ತೆ. ಹೀಗಾಗಿ ಅವರು ಅಲ್ಲಿ ತೆಳ್ಕೊಂತ ಹೋಗ್ತಾರೆ. ಒಂದಷ್ಟು ದೂರ ಚಲಿಸಿದನೋ ಇಲ್ಲವೋ ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು ನೋಡಿ. ಒಂದಷ್ಟು ದೂರ ಹೋಗಿದ್ರೋ ಇಲ್ಲೋ ಗೊತ್ತಿಲ್ಲ, ಡಾಕ್ಟ್ರು ಹೋಗ್ತಿರುವಂಥ ಸಂದರ್ಭದಲ್ಲಿ ಆ ಒಂಟಿ ಮನೆಯಿಂದ ಮಹಿಳೆಯೊಬ್ಬಳ ಆರ್ತನಾದ ಅಂದ್ರೆ ಅವಳ ಕಷ್ಟಕ್ಕೆ ಸಿಕ್ಕಿದವರ ಕೂಗು ನೋಡಿ. ನಾವೀಗ ಕಷ್ಟ ಇರುವಂಥ ಸಂದರ್ಭದಲ್ಲಿ ಕಾಪಾಡಿ ಅಂತ ಹೇಗೆ ಕೂಗ್ತವಲ್ಲ, ಆ ರೀತಿಯಾಗಿ ಆರ್ತನಾದಂತಹ ಕೇಳಿದಂಥ ಶಬ್ದ, ಮಹಿಳೆಯ ಬಾಯಿಂದ ಬರ್ತಕ್ಕಂತಹ ಶಬ್ದ ಏನಿತ್ತು ಅಂತಹ ಮಳೆಯಲ್ಲೂ ಕೂಡ ಅವರ ಕಿವಿಯೊಳಗೆ ಅಂದರೆ ಕೇಳಿಸ್ತವ್ರಿಗೆ. ಆತನು ಬೆಚ್ಚಿದನು. ಅವಾಗ ಅವ್ರಿಗೆ ಏನಾಗಿತ್ತು, ಬೆಚ್ಚಿ ಬಿದ್ದುಬಿಟ್ರಪ್ಪ, ಯಾರು ಇವರು ಮಹಿಳೆ ಇಷ್ಟೊಂದು ಕೂಗ್ತಾ ಇದ್ದಾರಲ್ಲ ಅಂಥೇಳಿ. ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ನೋಡಿ. ಅವಾಗ ಅವರು ವಿಚಾರ ಮಾಡ್ತಾರೆ. ಅವಳ ಮಹಿಳೆ ಆತನಾದನ್ನು ಕೇಳಿದ ತಕ್ಷಣ ಅವರಿಗೆ ಮನದಲ್ಲಿ ಪ್ರಶ್ನೆಗಳು ಹುಟ್ಟಲಿಕ್ಕೆ ಪ್ರಾರಂಭವಾಗ್ತವೆ. ಆ ಮಹಿಳೆ ಯಾವ ಅಪಾಯದಲ್ಲಿ ಏನಾದರೂ ಸಿಲುಕಿದಾಳನ್ನ, ಅದು ಯಾವ ರೀತಿ ಅಪಾಯ ಇರ್ಬೋದು, ಆ ಮನೆಯೊಳಗೆ ಏನು ನಡೆಯತತಿ ಅನ್ನುವಂಥ ಒಂದು ಪ್ರಶ್ನೆ
ಮಾಡ್ಕೊಳ್ತಾರೆ. ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು ನೋಡಿ. ನಾ ಏನಾದರೂ ಹೋಗಿ ಇಂಥ ಸಂದರ್ಭದಲ್ಲಿ ಆ ಕದವನ್ನು ಏನಾದ್ರು ತಟ್ಟಿದ್ನಪ್ಪ ಅಂದ್ರೆ ಕದವನ್ನು ಬಡದ ಏನಾಗತ್ತೆ ಅಂತ ಕೇಳಿದ್ನಂದ್ರೆ ಏನಾಗ್ಬೋದು ನಮ್ಮ ಪರಿಸ್ಥಿತಿ. ಯಾಕಂದ್ರೆ ಮೊದಲೇ ಒಂದು ಕಾಲ ಸರಿ ಇಲ್ಲ, ಅಂಥದ್ರಲ್ಲೂ ತೆಳ್ಕೊಂತ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಆ ಮನೆಯಿಂದ ಏನಾಗತ್ತೈತಿ ಒಬ್ಬಳು ಮಹಿಳೆ ಕೂಗ್ತಿರುವಂಥ ಒಂದು ಸಂದರ್ಭ. ಹೀಗಾಗಿ ಅವರು ಪರಿಣಾಮ ಏನಾಗ್ಬೋದು ಅಂತ ವಿಚಾರ ಮಾಡ್ತಾರೆ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹಾಯುತ್ತಿರಲಿಲ್ಲ ನೋಡಿ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ ಕೂಡ ಅಂಥ ಮಳೆಯಲ್ಲೂ ಕೂಡ ಹೊರಗಡೆ ಬರ್ತಾ ಇರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತದೆ. ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ನೋಡಿ. ಗಡಿ ಪ್ರದೇಶದಲ್ಲಿ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ಬ್ಲ್ಯಾಕ್ಔಟ್ ನಿಯಮ ಅಂತ ಹೇಳಿದ್ನಲ್ವ ಮಕ್ಕಳೇ, ಅಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಶತ್ರು ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಸಂದರ್ಭದಲ್ಲಿ ಶತ್ರು ಸೈನಿಕರು ವಿಮಾನಕ್ಕನ್ನು ದಾಳಿಯನ್ನು ಮಾಡಬಾರ್ದು ಅನ್ನುವ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಯಾವುದೇ ಮನೆಯಲ್ಲಿ ವಿದ್ಯುತ್ ದೀಪ ಆಗಿರ್ಬೋದು ಬೆಂಕಿಯನ್ನು ಉರಿಸಿ ಕತ್ತಲಿನಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂಥ ಒಂದು ನಿಯಮಕ್ಕೆ ನಾವೇನು ಕರಿತೀವಿ ಬ್ಲ್ಯಾಕ್ಔಟ್ ನಿಯಮ ಅಂತ ಕರಿತೀವಿ. ಆದರೆ ಈ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಇವರು ಕೂಡ ಏನಾದರೂ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲನೆಯನ್ನು ಮಾಡ್ತಾ ಇದ್ದಾರನಂತೆ ಅವರು ಡಾಕ್ಟರ್ ಅನ್ಕೋತಾರೆ. ಆದರೂ ಕೂಡ ಅಂಥ ಸಂದರ್ಭದಲ್ಲಿ ಆ ಮಹಿಳೆ ಯಾವ ರೀತಿಯಾದಂತಹ ಕ್ರೌರ್ಯ ನಡೆಯತೈತಿ ಆ ಮನೆಯೊಳಗೆ, ಆ ಮಹಿಳೆ ಯಾಕೆ ಹಂಗೆ ಕೂಗಿದ್ಲು ಅಂಥೇಳಿ ವಿಚಾರವನ್ನು ಮಾಡ್ತಾರೆ. ಯಾ ಅಲ್ಲ, ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತು ನೋಡಿ. ಆವಾಗ ಮಹಿಳೆ ಏನು ಕೂಗ್ತಾ ಇದ್ಲು ಏನಂತ, ಯಾ ಅಲ್ಲ ಅಂಥೇಳಿ ಅವಳು ಕೂಗ್ತಾ ಇದ್ಲು. ಈಗ ಮಾತ್ರ ರಾಹಿಲ್ನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತ್ತು. ಅವಾಗ ಯಾ ಅಲ್ಲ ಅಂಥೇಳಿ ಅವಳು ಏನು ಕೂಗಿದಂತಹ ಸಂದರ್ಭದಲ್ಲಿ ಅವಾಗ ಡಾಕ್ಟರ್ ಮುಖದಲ್ಲಿ ರಾಹಿಲ್ನ ಮುಖದಲ್ಲಿ ಭಯ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ನೆಮ್ಮದಿ ಅವ್ರ ಮನಸ್ಸಿಗೆ ಕಾಣಿಸ್ತು. ಆತನು ಬೇಗನೆ ಆ ಮನೆಯಿಂದ ತೆವಳತೊಡಗಿದ್ನು. ಅವಾಗ ಆ ಮನೆಯೊಳಗೆ ನಾ ಬೇಗ ಹೋಗಿ ಆ ಮನೆಯೊಳಗೆ ನಾನು ಹೋಗಬೇಕು ಅಂತೇಳಿ ಫಾಸ್ಟಾಗಿ ಏನು ಮಾಡಕತ್ರು ತೆವಳ್ಕೊಂಡು ಹೋಗಕತ್ರು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು ನೋಡಿ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಏನಾಗಿತ್ತು, ಆತನ ಕೈಯಲ್ಲಿ ಬಿದ್ದಿರುವಂಥ ರಭಸಕ್ಕೆಲ್ಲೂ ಜಾರಿ ಬಿದ್ದುಬಿಟ್ಟಿತ್ತು. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು ನೋಡಿ. ಒಂದು ಸಲ ಮಿಂಚಿದಾಗ ದಡ ಸೇರಿದ್ದ ಡಾಕ್ಟ್ರ, ಎರಡನೇ ಸಲ ಮಿಂಚಿದಾಗ ಮನೆ ಕಾಣಿಸಿತ್ತು, ಮೂರನೇ ಸಲ ಮಿಂಚಿದಾಗ ತಾನು ಮನೆ ಸಮೀಪಕ್ಕೆ ಬಂದಿದ್ದೀನಿ ಅಂಥೇಳಿ ಅವರಿಗೆ ಅರಿವಾಯಿತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವು ಕೇಳಿ ಬಂತು ನೋಡಿ. ಒಳಗಿನಿಂದ ಏನಾಗಿತ್ತು, ಮತ್ತೊಮ್ಮೆ ಅಷ್ಟೊಂದು ಅಸ್ಪಷ್ಟವಾದಂತಹ ನರಳಾಟದ ಬೆನ್ನಿನೊಳಗೆ ಏನಾಗಿತ್ತು, ಅವರಿಗೆ ಒಬ್ಬಳ ಹಿರಿಯಾಗಿರುವಂಥ ಹೆಂಗಸೊಬ್ಬಳ ಸಾಂತ್ವನದ ಧ್ವನಿ ಅವರಿಗೆ ಕೇಳಿಬಂತು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ, ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು ನೋಡಿ. ಆ ಹಿರಿಯ ಹೆಂಗಸು ಏನು ಅಂತ ಹೇಳ್ತಾ ಇದ್ಲು, ಅವಳು ತನ್ನ ನರಳಾಟದ ಬೆನ್ನಲ್ಲಿ ಮಾತುಗಳನ್ನ ಹೇಳ್ತಾ ಇದ್ಲು. ಸ್ಪಷ್ಟವಾದಂತಹ ಮಾತುಗಳು ಯಾವುವು, ಏನು ಮಾಡಲಿ ಮಗಳೇ, ನಾನು ಇಷ್ಟೊಂದು ಕತ್ಲಾಗೈತಲ್ಲ, ನಾನು ಇಷ್ಟೊಂದು ರಾತ್ರಿಯಲ್ಲಿ ನಾನು ಯಾರನ್ನು ಕರೀಲಿ, ಒಂದೇ ಒಂದು ಸಲ ಬೆಳಕಾದ್ರೆ ಸಾಕಾಗೈತಿ ನನಗೆ, ಯಾರನ್ನಾದ್ರೂ ನಾನು ಕರೀತೀನಿ ಅಂತ ಹೇಳ್ತಾ ಇದ್ದಾಳ. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಲು ಹತ್ತಿ ಬಾಗಿಲು ಹೊಡೆದನು. ಅವಾಗ ರಾಹಿಲ್ ಏನು ಮಾಡಿದ್ಪ ಅಂದ್ರೆ ತೆವಳುತ್ತಾ ಹೋಗಿ ಆತನ ಮನೆ ಹತ್ರ ಹೋಗಿ ಅಂದ್ರೆ ಆ ಮಹಿಳೆಯ ಮನೆ ಹತ್ರ ಹೋಗಿ ಅವಾಗ ಮೆಟ್ಟಿಲ ಹತ್ತಿ ಬಾಗಿಲನ್ನು ಡಾಬ್ ಅಂತೆ ಬಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಮ್ಮ ಬಾಗಿಲು ತೆಗೀರಿ ನೋಡಿ, ಹೇಗೆ ಬಡಿತಾ ಇದ್ದಾನೆ ರಾಹಿಲ್, ಅಮ್ಮ ಬಾಗಿಲು ತೆಗೀರಿ. ಯಾರಪ್ಪ ಅದು ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿ ಕೇಳಿದನು ನೋಡಿ. ಆವಾಗ ಆ ಮನೆಯಲ್ಲಿರ್ತಕ್ಕಂತಹ ಮಹಿಳೆ ಅಂದ್ರೆ ಹೆಂಗಸು ಏನು ಅಂತಾಳ, ಯಾರಪ್ಪ ಅದು ಇಷ್ಟೊಂದು ಕತ್ಲೊಳಗೆ, ಅದು ಇಷ್ಟೊಂದು ರಪ್ ಅಂತ ಇದು ಹೋದು ಅಂತೆ ಮಳೆ ಬೀಳಾದತ್ತಿ, ಇಷ್ಟೊಂದು ಮಳೆ ಬೀಳುತ್ತಿರುವಂಥ ಸಂದರ್ಭದಲ್ಲಿ ಇಂತಹ ಕತ್ತಲಲ್ಲಿ ಯಾರವರು ಇಷ್ಟೊಂದು ಕೂಗ್ತಾ ಇದ್ದೀರಲ್ಲ, ಯಾರಪ್ಪ ಅದು ಅಂತ ಹೆಂಗಸು ಜೋರಾಗಿ ಕೇಳ್ತಾಳ. ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ ಪ್ಲೀಸ್, ದಯನೀಯವಾಗಿ ಅಂಗಲಾಚಿದನು ರಾಹಿಲ್ ನೋಡಿ. ಅವಾಗ ಅಮ್ಮ ನೀವು ದಯಮಾಡಿ ಹೇಳ್ತಾ ಇದ್ದೀನಿ, ಬಾಗಿಲು ತೆರಿ, ನನಗೆ ಸಿಕ್ಕಾಪಟ್ಟೆ ಗಾಯ ಆಗೈತಿ, ಪ್ಲೀಸ್ ದಯಮಾಡಿ ನೀವು ಬಾಗಿಲು ತೆಗೀರಿ ಅಂತ ಅಂಗಲಾಚಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ರಾಹಿಲ್. ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಹುನಿಕೊಳ್ಳುತ್ತಾ ಬಾಗಿಲು ತೆರೆದಳು ನೋಡಿ. ಗಾಯನ ಎಲ್ಲರಿಗೂ, ಅದು ದೇಹಕ್ಕಾದರೂ ಗಾಯನೇ, ಮನಸ್ಸಿಗಾದರೂ ಗಾಯನ, ಯುದ್ಧ ಇರುವುದನ್ನ ಹಂಗಲ್ಲ, ಯುದ್ಧದ ಪರಿನ ಅಂಥದ್ದು ಅಂಥೇಳಿ ಅದೇನು ಮನೆಯೊಳಗಿದ್ದಂತಹ ಹೆಂಗಸೊಬ್ಬಳು ಹಿರಿಯ ಜೀವಿಯಾಗಿರ್ತಕ್ಕಂತಹ ಮುದುಕಿಯೊಬ್ಬಳು ಅಂತ ಅಲ್ಲೇ ತನ್ನ ಒಟ ಅನ್ಕೊಳ್ತಾ ಗೊನೆಗೊಳ್ತೇನುವಂಥ ಬಾಗಿಲನ್ನು ತೆಗಿತಾಳ.
ರಾಹಿಲನ್ನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲು ಇಕ್ಕಿಕೊಂಡು ಮನೆಯ ಆಕೆಯನ್ನು ದಿಟ್ಟಿಸಿದ ನೋಡಿ. ಅವಾಗ ರಾಹಿಲ್ ಏನು ಮಾಡಿದ, ತೆವಳುತ್ತ ಗರಕ್ಕನ ಅಂತೇಳಿ ಮನೆಯೊಳಗೆ ಬೇಗನೆ ಆತುರದಿಂದ ಮತ್ತೆ ಯಾರಾದರೂ ನೋಡಿಬಿಟ್ರೆ, ಶತ್ರುರಾಷ್ಟ್ರದವ್ರು ಏನಾದ್ರು ನೋಡಿಬಿಟ್ರೆ ಅನ್ನುವಂಥ ಒಂದು ಬೈದೊಳಗೆ ಏನು ಮಾಡ್ತಾರೆ, ಮನೆಯೊಳಗೆ ನುಗ್ಗಿ ಅವರು ಬಾಗಿಲನ್ನು ಹಾಕ್ಕೊಂಡು ಆ ಮನೆಯ ಆಕೆಯನ್ನು ಏನು ಬಾಗಿಲನ್ನು ತೆಗೆದಲ್ಲ ಹಿರಿಯ ವಯಸ್ಸಾಗಿರುವಂಥ ಮುದುಕಿ ಆ ಮಹಿಳೆ ಅಥವಾ ಹೆಂಗಸು ಆಕಿನ ದಿಟ್ಟಿಸಿ ನೋಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಲೆಗೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪ, ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು ನೋಡಿ. ಮುದುಕಿ ಯಾವ ರೀತಿಯಾಗಿದೆ, ತಲೆಗೂದೆಲ್ಲ ಬೆಳ್ಳಗಾಗಿದ್ವು ಅಂತ ವಯಸ್ಸಾದಂತಹ ಮುದುಕಿ ಕೈಯಲ್ಲೊಂದು ಚಿಕ್ಕದಾಗಿರ್ತಕ್ಕಂತಹ ದೀಪವನ್ನು ಹಿಡ್ಕೊಂಡಿದ್ಲು. ದೀಪದ ಬೆಳಕು ಒಂದು ಕಡೆ ದೀಪದ ಬೆಳಕು ಮಾತ್ರ ಕಾಣಬೇಕು, ಇನ್ನೊಂದು ಕಡೆ ದೀಪದ ಬೆಳಕು ಕಾಣಬಾರ್ದು ಅನ್ನೋ ರೀತಿಯ ಒಂದು ಭಾಗಕ್ಕೆ ಏನಾಗಿತ್ತು, ಕಾಗದವನ್ನು ಅಂಟಿಸಲಾಗಿತ್ತು. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲ್ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು ನೋಡಿ. ಮುಖವೆಲ್ಲ ಸುಕ್ಕುಗಟ್ಟಿದಂಥ ಮುಖ ಅಂದರೆ ಹಿರಿಯಾದಂತಹ ಜೀವ ಅಲ್ವಾ, ತುಂಬ ವಯಸ್ಸಾಗಿರ್ತೈತಿ. ಮುದುಕಿಯ ಮುಖ ಎಲ್ಲ ಇತ್ತು, ಸುಕ್ಕುಗಟ್ಟಿತ್ತು. ಹೀಗಾಗಿ ಮುದುಕಿ ಏನು ಮಾಡ್ತಾರಪ್ಪ ಅಂದರೆ ತಾನು ಕೈಯಲ್ಲಿ ಹಿಡಿದಿರ್ತಕ್ಕಂತಹ ದೀಪವನ್ನು ಆ ಡಾಕ್ಟರ್ ಅಂದರೆ ರಾಹಿಲ್ನ ಸಮೀಪ ತಂದು ಅದರ ಮುಖವನ್ನು ಪರೀಕ್ಷಿಸುವಂತೆ, ಯಾರಪ್ಪ ನೀನು ಯಾಕೆ ಇಲ್ಲಿ ಬಂದಿದ್ದೀ ಅನ್ನೋ ರೀತಿಯಲ್ಲಿ ದಿಟ್ಟಿಸಿ ನೋಡ್ತಾಳ. ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೇ? ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಅವಾಗ ಭಯನೂ ಇತ್ತು, ಹಾಗೆ ಅದೇ ರೀತಿ ಅನುಮಾನನೂ ಕೂಡ ಇತ್ತು. ಯಾರಪ್ಪ ನೀನು, ನಮ್ಮ ಕಡೆಯವನೇನ ಅಂತ ಅಂದ್ಕೊಂಡು ಭಯ ಮತ್ತು ಸಂದೇಹನ ಅನುಮಾನ ರೀತಿಯಲ್ಲಿ ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಆದರೂ ಮುದುಕಿಯ ಕೈ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದರ ಮನುಷ್ಯರ ಕಡೆಯವನೆಂದು ಗಂಭೀರವಾಗಿ ನುಡಿದನು ನೋಡಿ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಡಾಕ್ಟರ್ ರಾಹಿಲ್ ಏನಂತ ತುಂಬ ಆಶಾಭಾವನೆ ಇರ್ತಕ್ಕಂಥ ಒಂದು ಒಳ್ಳೆಯ ಮಾತನ್ನು ನೋಡಿತಾನೆ. ಏನಂತ, ಮುದುಕಿಯ ಕೈಯಲ್ಲಿರ್ತಕ್ಕಂತಹ ದೀಪವನ್ನು ದೃಷ್ಟಿ ಆ ಕಡೆ ಹೊರಳಿಸಿ ಏನು ಮಾಡ್ತಾ, ನಾನು ಯುದ್ಧ ಮಾಡ್ತಿರುವಂತಹ ಮೂರ್ಖರು ಏನದಾರಲ್ಲ ಅವ್ರ ಕಡೆ ಸೇರಿದಂಥವನ್ನೆಲ್ಲ, ಸಂಕಷ್ಟಕ್ಕೀಡಾಗಿರ್ತಾರಲ್ಲ, ಯಾರು ತೊಂದರೆಗೊಳಗಿರ್ತಾರಲ್ಲ ಅಂಥವ್ರ ಜೀವವನ್ನು ಉಳಿಸುವಂತಹ ಮನುಷ್ಯರ ಕಡೆಯವನು ನಾನು ಅಂತೇಳಿ ಆತನ ಮಾತುಗಳಲ್ಲಿ ಗಂಭೀರತೆಯಿಂದ ಮಾತನ್ನು ಮಾತಾಡ್ತಾನೆ. ಯಾ ಅಲ್ಲ ಅಮ್ಮ, ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲ್ಲಾರೆ ಒಳಗಿಂದ ಮತ್ತೊಮ್ಮೆ ಕೇಳಿದ್ದು ಆತನ ನೋಡಿ. ಅಷ್ಟರೊಳಗೆ ಮನೆಯೊಳಗಿರ್ತಕ್ಕಂತಹ ಇನ್ನೊಬ್ಬಳು ಮಹಿಳೆ ಏನು ಮಾಡ್ತಾ, ಯಾ ಅಲ್ಲ ಉಮ್ಮ ಅಂತೇಳಿ ಅಂದರೆ, ದೇವರೇ ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು, ನನಗೆ ಸಾಕಷ್ಟು ನೋವು ಆಗ್ತಾಯಿದೆ, ನನಗಂತೂ ತಾಳಲಿಕ್ಕೆ ಆಗ್ತಾಯಿಲ್ಲ, ತಡೆದುಕೊಳ್ಳಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಒಳಗಿನಿಂದ ಮತ್ತೊಮ್ಮೆ ಏನಾಯಿತು, ಆರ್ತನಾದ ಕೇಳಲಿಕ್ಕೆ ಪ್ರಾರಂಭವಾಯಿತು. ಅಂದರೆ ಕಷ್ಟಕ್ಕೆ ಸಿಲುಕಿದಿರುವಂಥ ಕೂಗು ಕೇಳಲಿಕ್ಕೆ ಪ್ರಾರಂಭವಾಯಿತು. ಯಾರಮ್ಮ ಅದು, ಏನಾಗಿದೆ, ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್ ನೋಡಿ. ಮೊದಲೇ ಡಾಕ್ಟ್ರಿಗೆ ಕಾಲೊಂದು ಸರಿ ಇಲ್ಲ ಅಂತ ತಾವು ನಡೆಯಕ್ಕೆ ಬರೋಕೆ ಆಗದೇ ಇದ್ರೂ ಕೂಡ ತೆವಳುತ್ತಾ ಮನೆಯೊಳಗೆ ಬಂದಿದ್ದಾರೆ, ತಮ್ಮ ಪರಿಸ್ಥಿತಿನೇ ಹೇಳತ್ತಾರೆ. ಆದರೂ ಕೂಡ ಒಳಗಡೆ ಒಬ್ಬಳು ಮಹಿಳೆ ತನ್ನ ಆತನನ್ನು ಕೂಗುತ್ತಿರುವಂಥ ಸಂದರ್ಭದಲ್ಲಿ ಅವು ತನ್ನ ಮುದುಕಿಯನ್ನು ಕೇಳ್ತಾನೆ, ಯಾರಮ್ಮ ಅವರು, ಏನಾಗೈತಿ, ಅಷ್ಟೊಂದು ನೋವನ್ನು ತನಗೆ ಅಷ್ಟೊಂದು ನೋವು ಇದ್ದರೂ ಕೂಡ ಮರೆತು ಕೇಳಿದ. ಏನು ಹೇಳಲ್ಲಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ, ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲ್ಯಾಕ್ಔಟ್, ಯಾರಿಗೆ ಬೇಕಾಗಿದೆ ಯುದ್ಧ, ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆದರೆ ಸಾಕಾಗಿತ್ತು ನೋಡಿ. ಮುದುಕಿ ಹೇಳ್ತಾಳ, ಏನಂತ ಹೇಳಪ್ಪ ನನ್ನ ಕಷ್ಟನ, ನನ್ನ ಸೊಸೆ ಹೆರಿಗೆಯ ಬೇನೆ ತಿಂತಾಯಿದ್ದ. ಅಂದರೆ ಗರ್ಭಿಣಿಯಾಗಿರ್ತಕ್ಕಂತಹ ಮಹಿಳೆ 9 ತಿಂಗಳ ಆದಮೇಲೆ ಅವಳು ಡಿಲೆವರಿ ಅಂತ ಹೆಂಗೆ ಕರಿತೀವಲ್ಲ ನಾವು, ಹೆರಿಗೆ ಬೇನೆ, ಡಿಲೆವರಿ ಪೇನ್ ಅಂತ ಕರಿತೀವಿ. ಹೀಗಾಗಿ ಅವಳು ಹೆರಿಗೆ ಬೇನೆ ತಿನ್ನಾಕತ್ತಾಳ. ಆ ಬೇನೆ ಯಾವಾಗಿಂದ ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ ಸಾಯಂಕಾಲ ಆದಾಗಿಂದನೇ ಸ್ಟಾರ್ಟ್ ಆಗಿಬಿಟ್ಟೈತಿ. ಡಾಕ್ಟ್ರನ್ನ ಅಥವಾ ಸೂಲಗಿತ್ತಿಯನ್ನಾದರೂ ಕರಿಬೇಕು. ಸೂಲಗಿತ್ತಿ ಅಂದರೆ ಹೆರಿಗೆ ಸಮಯದಲ್ಲಿ ಸಹಾಯ ಮಾಡುವವಳು, ಅವಳನ್ನಾದರೂ ಕರಿಬೇಕಂದ್ರೆ ಈ ಯುದ್ಧ ಮಾಡತ್ತಾರಲ್ಲ, ಯುದ್ಧ ಮಾಡೋದ್ರಿಂದ ಬಾಂಬ್ಗಳು ಯಾವಾಗ ಎಲ್ಲಿ ಬೇಕಾದಲ್ಲಿ ಬರ್ತಾವ, ಅಥವಾ ಬ್ಲ್ಯಾಕ್ಔಟ್ ನಿಯಮ ಒಂದು ಜಾರಿ ಐತಿ. ಹೀಗಾಗಿ ಯಾರಿಗೆ ಬೇಕಾಗೈತಪ್ಪ ಯುದ್ಧ, ನನ್ನ ಹುಡುಗಿ ಹೆಂಗಾದರೂ ಮಾಡಿ ಅವಳಿಗೆ ಹೆರಿಗೆ ಆಗಬೇಕು, ಹೆರಿಗೆ ಒಂದು ಆದ್ರೆ ಸಾಕಾಗೈತಿ ನಮಗಂತೆ ಹೇಳ್ತಾನೆ. ಅಮ್ಮ, ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ ನೋಡಿ. ಡಾಕ್ಟರ ಸುಮ್ಮನೆ ಅನ್ಬಾರ್ದು ಅಲ್ವಾ, ಜೀವವನ್ನು ಉಳಿಸುವಂತಹ ದೇವರು ಅಂತ ನಾವು ಕರಿತೀವಿ, ಹೌದಾ. ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಆದರೆ ಅವನ ಎಂಥ ಪರಿಸ್ಥಿತಿಯಲ್ಲೂ ಕೂಡ ತನಗೆ ನೋವು ಇದ್ದರೂ ಕೂಡ ಅವನು ಹೇಳ್ತಾನೆ, ನಾನೊಬ್ಬ ಡಾಕ್ಟ್ರ್ ಅಮ್ಮ, ನಾನೊಂದ್ಸಲ ಆಕೆಯನ್ನು ಪರೀಕ್ಷೆ ಮಾಡಲಿ ಅಂತ ಮುದುಕಿಯನ್ನು ಕೇಳತ್ತಾನ. ಹಾಂ ಹೌದಾ. ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು ನೋಡಿ. ಆವಾಗ ಮುದುಕಿ ಓ ಹೌದಾ ಅಂಥೇಳಿ ತನಗಿರ್ತಕ್ಕಂತಹ ಏನದು ಸಂದೇಹ ಇತ್ತು, ಭಯ ಇತ್ತಲ್ಲ, ಅವೆಲ್ಲ ಒಂದೇ ಸಲ ಹೋಗ್ಬಿಡ್ತು ಅನ್ನುವಷ್ಟು ಖುಷಿ ಆಗಿಬಿಡ್ತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ. ಆವಾಗ ಭಗವಂತನಲ್ಲಿ ಕೇಳ್ತಾಳ, ಓ ಅಲ್ಲ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದಾನಂತೆ ಕಾಣಿಸತೈತಿ.
ಆದರೆ ನೀನು ತುಂಬ ಬಳಲಿದ್ದಿ, ನೀರಲ್ಲಿ ಒದ್ದೆ ಆಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಒಳಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿದ್ದಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ನೋಡಿ, ಆವಾಗ ಆ ಭಾಗ ಅಲ್ಲ, ನಮ್ಮ ಹತ್ರ ನಿನ್ನನ್ನು ಕಳಿಸಿದಾನಂತೆ ಕಾಣಿಸ್ತದಪ್ಪ. ನೀನು ಸಿಕ್ಕಾಪಟ್ಟೆ ಬಳಲಿದ್ದಿ, ನಿಂಗೆ ಸಿಕ್ಕಾಪಟ್ಟೆ ಆಯಾಸ ಆಗೈತಿ, ನೀ ನೀರಲ್ಲಿ ಒದ್ದೆ ಆಗಿದೆ ಅಂದ್ರೆ ನೀರಿನಲ್ಲಿ ಎದ್ದು ಬಂದಿರುವಂತಹ ಅಂದರೆ ತೆಳ್ಕೊಂತ ಈಜ್ಕೊಂತ ಬಂದಿರುವಂತಹ ತೆಳ್ಕೊಂತ ಮನೆ ಸೇರುವಂಥ ಬಟ್ಟೆ ಸಿಕ್ಕಾಪಟ್ಟೆ ಇದಾಗಿರ್ತವೆ, ತೊಯ್ದು ಬಿಟ್ಟಿರ್ತಾವಲ್ವ. ಹೀಗಾಗಿ ಒದ್ದೆ ಆಗಿದ್ದರಿಂದ ಇರು ಸ್ವಲ್ಪ, ನನ್ನ ಮಗನ ಬಟ್ಟೆ ಅದಾವ ನಿಂಗೆ ತಂದು ಕೊಡ್ತೀನಿ ಅಂತೆ ಒಳಗೆ ಹೋಗಿ ಮುದುಕಿ ತನ್ನ ಮಗನ ಬಟ್ಟೆಗಳನ್ನು ತಂದು ಆತನ ಕೈಯಲ್ಲಿ ಕೊಡ್ತಾ. ಆವಾಗ ಆತ ನಿಂತ್ಕೊಳ್ಳಿಕ್ಕೆ ಆಗ್ತಿರಂಗಿಲ್ಲ, ಕಾಲು ಮೊದಲೇ ನೋವಲ್ವಾ. ಹೀಗಾಗಿ ಕುಳಿತುಕೊಂಡಲ್ಲೇ ಆತನ ಮಟ್ಟ ಬಟ್ಟೆನ ಬದಲಾಯಿಸ್ತಾನೆ. ಆ ಬಟ್ಟೆಯನ್ನು ಬದಲಾಯಿಸೋದನ್ನು ಮುದುಕಿ ನೋಡ್ತಾಳೆ. ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದಳು. ಅವಾಗ ಮುದುಕಿ ಆತನಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಯಾಕಪ್ಪ ನಿನಗೆ ಎದ್ದು ನಿಂತ್ಕೊಂಡು ಬಟ್ಟೆ ತೆಗಿತಾ ಇಲ್ವಲ್ಲ, ಯಾಕೆ ಎದ್ದು ನಿಲ್ಲಕ್ಕೆ ಆಗ್ತಾ ಇಲ್ವೇನೋ ಅಂತ ಪ್ರಶ್ನೆಯನ್ನು ಮಾಡ್ತಾಳೆ. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಎಂದನು. ನೋಡಿ, ನನ್ನ ಕಾಲಿಗೆ ಸ್ವಲ್ಪ ಪೆಟ್ಟಾಗೈತಿ, ಅದನ್ನು ಆಮೇಲೆ ನಾವು ನೋಡೋಣ, ಅದು ಏನಾಗೈತೆ ಅಂತೇಳಿ ನೋಡೋಣ. ಈಗ ನಿಮ್ಮ ಸೊಸೆ ಎಲ್ಲಿದ್ದಾರೆ ತೋರಿಸಿ ಅಮ್ಮ ಅಂತ ಮುದುಕಿನ ಕೇಳ್ತಾನೆ. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ನೋಡಿ, ಮುದುಕಿ ಆ ಡಾಕ್ಟರ್ ಹೇಳಿದ ತಕ್ಷಣ ಮುದುಕಿ ಏನು ಮಾಡಿದ್ಲು, ದೀಪವನ್ನು ಹಿಡ್ಕೊಂಡು ಒಳಗೆ ಬಾರಪ್ಪ ಅಂತ ಕರ್ಕೊಂಡು ಮಲಗುವ ಕೋಣೆಗೆ ಹೋಗ್ತಾಳೆ. ಆತನ ತೆವಳುತ್ತಾ ಕಾಲು ಎಳುತ್ತಾ ಮುದುಕಿಯನ್ನು ಹಿಂಬಾಲಿಸ್ತಾನೆ. ಅವಾಗ ಡಾಕ್ಟ್ರ್ ಹೆಂಗೆ ಹೋದ್ರು ಎದ್ದು ನಿಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ತೆವಳುತ್ತಾ ಕಾಲು ಎಳುತ್ತಾ ಮುದುಕಿಯನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದಾಕೆಯನ್ನು ದಿಟ್ಟಿಸಿ ನಾನಾಕೆಯನ್ನು ಪರೀಕ್ಷಿಸುವೆ. ನೋಡಿ, ಅಲ್ಲಿ ಇರ್ತಕ್ಕಂತಹ ಮಂದ ಬೆಳಕಿನಲ್ಲಿ ಏನು ನರಳುತ್ತಿರ್ತಾಳಲ್ಲ ತನ್ನ ಸೊಸೆ, ಮುದುಕಿಯ ಸೊಸೆ, ಅವಳನ್ನು ದಿಟ್ಟಿಸಿ ನಾನಾಕೆಯನ್ನು ಪರೀಕ್ಷೆಯನ್ನು ಮಾಡ್ತೀನಿ, ನೀವು ಬಿಸಿ ನೀರು ಸಿದ್ಧಪಡಿಸಿ. ನೋಡಿ, ನಾನು ಆಕೆಯನ್ನು ಒಂದು ಸಲ ನೋಡಿ ಪರೀಕ್ಷೆಯನ್ನು ಮಾಡ್ತೀನಿ, ಸ್ವಲ್ಪ ಅಮ್ಮ ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳಿಸಿ ಮಲಗಿದ್ದ ಆಕೆಯನ್ನು ಪರೀಕ್ಷಿಸತೊಡಗಿದನು. ಆವಾಗ ಮುದುಕಿಯನ್ನು ನೀವು ಸ್ವಲ್ಪ ಬಿಸಿನೀರನ್ನು ಸಿದ್ಧಪಡಿಸ್ಕೊಂಡು ತೊಗೊಂಡು ಬನ್ನಿ ಅಮ್ಮ ಅಂತೇಳಿ ಕಳಿಸ್ತಾನೆ. ಆವಾಗ ಮಲಗಿರುವಂತಹ ಮುದುಕಿಯ ಸೊಸೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಡಾಕ್ಟರ್ ಪ್ರಾರಂಭ ಮಾಡ್ತಾರೆ. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ನೋಡಿ, ಆವಾಗ ಪರೀಕ್ಷೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸಮುದ್ರದ ಅಲೆಗಳು ಯಾವ ರೀತಿಯಾಗಿ ಬರ್ತಿರ್ತಾವಲ್ಲ ಅದೇ ರೀತಿಯಾಗಿ ನೋವು ಬರ್ತಿರ್ತಾವ್ರಿ, ಡೆಲಿವರಿ ಪೇನ್ ಬರ್ತಿರ್ತಾವೆ. ಹೀಗಾಗಿ ಅದು ಅವಳಿಗೆ ಮರುಜೀವ ಅಂತಲೇ ಹೇಳ್ಬೋದು. ಹೀಗಾಗಿ ನೋವೊಂದು ಅಲೆಯಂತೆ ಬಂದು ಆಕೆ ಮತ್ತೊಮ್ಮೆ ಕೂತ್ಕೊಳ್ಳುವಂತೆ ಮಾಡ್ತೈತಿ. ಹೊರಗೆ ದೂರದಲ್ಲಿ ವಿಮಾನವೊಂದು ಹಾರಾಟ ಶಬ್ದವನ್ನೇ ಬಾಂಬಿನ ಸ್ಫೋಟ ಕೇಸ್ ನೋಡಿ. ಅಷ್ಟರಲ್ಲಿ ಹೊರಗಡೆ ದೂರದಲ್ಲಿ ಎಲ್ಲೋ ವಿಮಾನವೊಂದು ಹಾರಾಟ ಮಾಡ್ತಿರುವಂಥ ಶಬ್ದ ಕೇಳಿಸ್ತು. ಅಷ್ಟೊಳಗೆ ಬಾಂಬ್ ಒಂದು ರಪ್ ಅಂತ ಇದು ಢುಡಮ್ ಬಿದ್ದಿರುವಂಥ ಸ್ಫೋಟ ಅಂದರೆ ಶಬ್ದ ಕೇಳಿಸ್ತು. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತೆ. ನೋಡಿ, ಅವಾಗ ಎಂಥ ಅದ್ಭುತವಾದಂಥ ಮಾತು ನೋಡಿ ಮಕ್ಕಳೇ. ಒಂದು ಜೀವ ಸಹಿತ ಹೊರ ಹಾಕಲಿಕ್ಕೆ ಈ ಹೆಣ್ಣುಮಗಳು ತನ್ನ ಜೀವವನ್ನು ಬನಕಿಟ್ಟದ. ತಾನು ಸಾಯ್ತೇನೋ ಬದುಕ್ತೇನೋ ಅನ್ನುವಂಥದ್ದು ಗೊತ್ತಿಲ್ಲ, ಆದರೆ ಮುಂದೆ ಹುಟ್ಟುವಂತಹ ಮಗು ಚೆನ್ನಾಗಿರಲಿ ಅಂತೇಳಿ ತನ್ನ ಜೀವವನ್ನು ಒತ್ತೆ ಇಟ್ಟಿದಾಳ. ಅದರ ಹೊರಗಡೆ ಏನಾಗುತ್ತೆ, ಸಾಮೂಹಿಕ ಕೊಲೆ ಆಗ್ತದೆ. ಯುದ್ಧ ಅನ್ನುವಂತಹ ಹೆಸರಿನೊಳಗೆ ಸಾಮೂಹಿಕ ಕೊಲೆ ಆಗತ್ತೈತೆ ಅಂತೇಳಿ ಹೇಳ್ತಾರೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ಇದನ್ನು ನೋಡೋಣ. ಮುಂದಿನ ತರಗತಿಯಲ್ಲಿ ಸಾರಾ ಅಬೂಬಕರ್ ಅವರ ಮುಂದುವರೆದಂತಹ ಪಾಠವನ್ನು, ಯುದ್ಧ ಅನ್ನುವಂಥ ಪಾಠವನ್ನು ಅಭ್ಯಾಸವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ.